ಕ್ಷಣ ಅಂತ ಮುಗ್ಧವಾಗಿ ನೋಡ್ತಕ್ಕ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಗುರು ನಿನ್ನೆ ಪ್ರಾಮಿಸ್ ಮಾಡ್ದಂಗೆ ನಾನಿವತ್ತು ಟವರ್ ಬ್ರಿಡ್ಜ್ಗೆ ಬಂದಿದ್ದೀನಿ. ಲಂಡನ್ನಲ್ಲಿರುವಂಥ ದ ಫೇಮಸ್ ಟವರ್ ಬ್ರಿಡ್ಜ್ ನೋಡ್ಬೋದು ನನ್ನ ಹಿಂದ್ಗಡೆ. ಈ ಟವರ್ ಬ್ರಿಡ್ಜ್ ಏನಿದೆ ಇದನ್ನ ಓಪನ್ ಮಾಡ್ತಾರೆ ವ್ಯೂವರ್ಸ್ಗೆ, ಅಂದರೆ ಯಾರ್ಯಾರು ಟೂರಿಸ್ಟ್ಗಳಲ್ಲಿ ಬಂದಿರ್ತಾರೆ ಅವರು ನೋಡೋದಕ್ಕೋಸ್ಕರ ಓಪನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಅಲ್ಲಿ ಏನು ಕಾಣಿಸ್ತಾ ಇದೆ ಬ್ರಿಡ್ಜು, ಆ ಬ್ರಿಡ್ಜನ್ನ ಓಪನ್ ಮಾಡ್ತಾರೆ. ಹಿಂದೆ ಎಲ್ಲ ದೊಡ್ಡ ದೊಡ್ಡ ಶಿಪ್ಗಳನ್ನ ಏನು ಬರ್ತಾಯಿತ್ತು ಇಲ್ಲಿ, ಅದನ್ನು ಅಂದರೆ ಏನಾದರೂ ಗೂಡ್ಸ್ ಎಲ್ಲ ತುಂಬ ಹೈಟ್ ಇತ್ತು ಅಂತಂದರೆ ಅದನ್ನು ಇಲ್ಲಿ ಸಾಗಾಣಿಕೆ ಮಾಡೋದಕ್ಕೋಸ್ಕರ ಆ ರೋಡ್ನ ಓಪನ್ ಮಾಡ್ತಾಯಿದ್ರು. ಈ ಬ್ರಿಡ್ಜನ್ನು ಇವರು 1850 ಕಟ್ಟಿದ್ರು. ಆ ಬ್ರಿಡ್ಜ್ನ ಕಟ್ಟೋ ಸಮಯದಲ್ಲಿ ಬೇಜಾನ್ ಜನ ಇಲ್ಲಿ ಸತ್ತಿದ್ದಾರೆ ಕೂಡ. ನೀವು ಅದನ್ನು ಟವರ್ ಬ್ರಿಡ್ಜ್ ಒಳಗಡೆ ಹೋದರೆ ಅದರೊಳಗಡೆ ಹಿಸ್ಟ್ರಿ ಕೂಡ ನಾವು ತಿಳ್ಕೊಬೋದು. ಸೊ ಹಿಂದ್ಗಡೆ ನೀವು ನೋಡ್ಬೋದು, ಅಲ್ಲೆಲ್ಲ ಆಲ್ರೆಡಿ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಹೋಗಿ ಜನನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬ್ರಿಡ್ಜ್ನ ಓಪನ್ ಮಾಡ್ತಾರೆ ಗುರು. ಸಖತ್ತಾಗಿರುತ್ತೆ, ಅಮೇಝಿಂಗ್ ವ್ಯೂ ಇರುತ್ತೆ. ನಾವು ಇಲ್ಲೇ ಹತ್ರದಲ್ಲೇ ಬಂದು ಕಾಯ್ತಾ ಇದ್ದೀವಿ. ನೀವೇನಾದರೂ ಈ ಒಂದು ಟವರ್ ಬ್ರಿಡ್ಜ್ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಟವರ್ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಈ ಜಾಗದಲ್ಲೇ ಬಂದು ನಿಲ್ಕೋಬೋದು. ಅಪ್ ರಿವರ್, ಡೌನ್ ರಿವರ್ ಅಂತ ಎರಡಿರುತ್ತೆ. ಈ ಕಡೆ ಸೈಡ್ ಏನು ನೋಡ್ತಾ ಇದ್ದೀರಾ, ಶಾರ್ಕ್ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಡೌನ್ ರಿವರ್ ಅಂತ ಕರೀತಾರೆ. ಇದ್ರ ಆಪೋಸಿಟ್ ಅಲ್ಲಿ ಇರೋದು ಅಪ್ ರಿವರ್ ಅಂತ ಕರೀತಾರೆ ಅಂತ ಅವ್ರು ಹೇಳಿದ್ರು. ಮೋಸ್ಟ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದರೆ ಬೋಟು ಅಥವಾ ಶಿಪ್ಪು ಈ ಕಡೆಯಿಂದ ಬರುತ್ತೆ ಗುರು, ಈ ಕಡೆಯಿಂದ ಬರುತ್ತೆ, ಇಲ್ಲಿ ಬ್ರಿಡ್ಜ್ನ ಓಪನ್ ಮಾಡ್ತಾರೆ. ಬಟ್ ಎನಿವೇ ಐದರ್ ದ ವೇಸ್ ಎಕ್ಕಡೆಯಿಂದ ಬೋಟ್ ಬಂದ್ರೂ ಕೂಡ ನೀವು ಈ ಒಂದು ಟವರ್ ಬ್ರಿಡ್ಜ್ ಓಪನ್ ಆಗೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲಿ ಸೆಕ್ಯೂರಿಟಿಗಳೆಲ್ಲ ಆಲ್ರೆಡಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಜನ. ಇಲ್ಲೇನು ಗೇಟ್ ಕಾಣ್ತಾ ಇದೆ, ಈ ಗೇಟನ್ನು ಲಾಕ್ ಮಾಡಿಬಿಡ್ತಾರೆ. ನಾವು ಇಲ್ಲಿಂದ ಆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕಂದರೆ ಆ ರೋಡೆಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ. ನಮ್ಮಮ್ಮ ಏನೋ ಫುಲ್ಲು ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಹೇಳಮ್ಮ. ಏನಿಲ್ಲ, ನನಗೂ ಇದನ್ನು ನೋಡಲಿಕ್ಕೆ ತುಂಬ ಒಂದು ಎಕ್ಸೈಟ್ಮೆಂಟ್ ಇದೆ. ಬಟ್ ಟ್ರೈನ್ ಗೇಟ್ ಅದೆಲ್ಲ ನೋಡ್ತೀವಿ ನಾವು. ಟ್ರೈನ್ ಹೋಗ್ಬೇಕಾದ್ರೆ ಗೇಟೆಲ್ಲ ಕ್ಲೋಸ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಶಿಪ್ ಹೋಗ್ಬೇಕು ಅಂತಂದರೆ ಗೇಟ್ ಓಪನ್ ಮಾಡ್ತಾರೆ. ಗೇಟ್ ಓಪನ್ ಮಾಡ್ತಾರೆ. ಸೊ ನಮ್ಮಮ್ಮನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟ್ರೈನ್ಸ್ ಎಲ್ಲ ಹೋಗ್ಬೇಕಾದ್ರೆ ಗೇಟನ್ನ ಕ್ಲೋಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಶಿಪ್ಗಳೆಲ್ಲ ಹೋಗ್ತಾ ಇದೆಯಲ್ವಾ, ಅದಕ್ಕೆ ಈ ಗೇಟ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹಂಗೆ ಒಂದು ಕಡೆ ಗೇಟ್ ಕ್ಲೋಸ್ ಮಾಡ್ತಾರೆ, ಇನ್ನೊಂದು ಕಡೆ ಗೇಟ್ನ ಓಪನ್ ಮಾಡ್ತಾರೆ. ಇನ್ನೊಂದು ಮಾಹಿತಿ ಏನು ಕೊಡ್ತಿದ್ದೀನಪ್ಪ ಅಂದರೆ, ನೀವೇನಾದರೂ ಲಂಡನಿಗೆ ಬಂದಿದ್ದೀರಾ ಅಂತಂದರೆ ಸೊ ಮಿಸ್ ಮಾಡ್ದಲೇ ಲಂಡನ್ ಬ್ರಿಡ್ಜ್ ಅಲ್ಲ, ಇನ್ನೊಂದು ಕನ್ಫ್ಯೂಷನು. ಮತ್ತು ಲಂಡನ್ ಬ್ರಿಡ್ಜ್ ಓಪನಿಂಗ್ ಟೈಮ್ಸ್ ಅಂತ ಕೊಡಬೇಡಿ. ಇಲ್ಲೇನು ಕಾಣಿಸ್ತಾ ಇದೆ ಇದಕ್ಕೆ ಟವರ್ ಬ್ರಿಡ್ಜ್ ಅಂತ ಕರೀತಾರೆ. ಮಿಸ್ ಮಾಡ್ದಲೇ ಮುಂಚೆನೇ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ ಯಾವಾಗ ಇದು ಓಪನ್ ಆಗುತ್ತೆ ಅಂತ. ಸೊ ಟವರ್ ಬ್ರಿಡ್ಜ್ ಓಪನಿಂಗ್ ಟೈಮ್ಸ್ ಅಂತೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಪ್ರಾಪರಾಗಿ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಅಪ್ ರಿವರೋ ಡೌನ್ ರಿವರೋ ಎಲ್ಲ ಮಾಹಿತಿ ಕೂಡ ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಟವರ್ ಬ್ರಿಡ್ಜ್ ಓಪನಿಂಗ್ ಟೈಮ್ಸ್ ಎಲ್ಲ ನೋಡಿಕೊಂಡು ಬನ್ನಿ. ಇವತ್ತು ಸೋಮವಾರ ನಾನು ಬಂದಿದ್ದೀನಿ. ಇಲ್ಲಿ ಬೆಳಿಗ್ಗೆ 8:30ಗೆ ಓಪನ್ ಮಾಡ್ತಾ ಇದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಓಪನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಎಲ್ಲ ಚೈನ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ನೋಡಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ಇಲ್ಲಿಗೆಲ್ಲ ಓಡಾಡ್ತಾ ಇರ್ತವೆ ಬಸ್ಗಳು. ಇದನ್ನ ಬ್ಲಾಕ್ ಮಾಡ್ತಾರೆ. ಇಲ್ಲೇನು ದೊಡ್ಡ ಗೇಟ್ ಕಾಣಿಸ್ತಾ ಇದೆ ಆ ಗೇಟ್ನ ಕೂಡ ಕ್ಲೋಸ್ ಮಾಡ್ತಾರೆ. ನೋಡಿ ಗುರು, ಸೈರನ್ ನೋಡ್ಕೋತಾ ಇದೆ, ಅಂದರೆ ಇನ್ನೊಂದು 5 ನಿಮಿಷದಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಓಕೆ, ಗೇಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರು. ನಿಲ್ಲಿಸಿದ್ದಾರೆ ನೋಡಿ. ಇನ್ನೊಂದು ಗೇಟ್ ಕೂಡ ಕ್ಲೋಸ್ ಆಗ್ತಾ ಇದೆ. ಕ್ಲೋಸ್ ಆಯಿತು. ಸೊ ಇಲ್ಲೆಲ್ಲ ಗೇಟ್ ಕ್ಲೋಸ್ ಮಾಡಿದ್ರು ಗುರು. ಆ ಕಡೆ ಸೈಡು ಕೂಡ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಯಾರೂ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಈ ಬ್ರಿಡ್ಜ್ನ ಓಪನ್ ಮಾಡ್ತಾರೆ.
ಓಕೆ, ನೋಡಿದ್ರಲ್ಲ ಗುರು, ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಗುರು. ವಾವ್, ಇಟ್ ಈಸ್ ವೆರಿ ಹ್ಯೂಜ್ ಆ್ಯಕ್ಚುಲಿ. ನೋಡಿ, ಇಷ್ಟು ದೊಡ್ಡ ರೋಡು ಎಷ್ಟು ಸಖತ್ತಾಗಿ ಓಪನ್ ಆಯಿತು ಬ್ರಿಡ್ಜು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ಏನು ಆ ಶಿಪ್ ಆ ಕಡೆ ಹೋಗಿದೆ, ಹೋದ್ರೆ ಹಂಗೆ ಅಲ್ಲಿ ನೋಡಿ ಎಷ್ಟು ಜನ ಸೈಕ್ಲಿಸ್ಟ್ಗಳಿದ್ದಾರೆ, ಎಷ್ಟು ಜನ ಸೈಕ್ಲಿಸ್ಟ್ಗಳು. ನೋಡಿದ್ರಲ್ಲ ಗುರು, ಬ್ರಿಡ್ಜ್ ಓಪನ್ ಆಯಿತು. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ, ಈ ಬ್ರಿಡ್ಜ್ ಮಾತ್ರ ಎಷ್ಟು ಹೆವಿ ಇದೆ ಗುರು. ನಾನಂದರೆ ಓಪನ್ ಆಗೋಕ್ಕೂ ಮುಂಚೆ ಅಂದ್ಕೊಂಡಿರಲಿಲ್ಲ, ಬಟ್ ಅದು ಲೈವ್ ಆಗಿ ಇಲ್ಲಿ ವಿಟ್ನೆಸ್ ಮಾಡಿದಾಗ ಅಮೇಝಿಂಗ್ ಆಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನೀವೇನಾದರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಅಲ್ಲೆಲ್ಲೋ ದೂರದಲ್ಲಿ ನೋಡಬೇಡಿ, ಈ ಬ್ರಿಡ್ಜ್ ಹತ್ರನೇ ನಿಂತ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೇನು ಲೈನ್ ಕಾಣಿಸ್ತಾ ಇದೆ, ಇದೇ ಗುರು ಓಪನ್ ಆಗಿದ್ದು. ಇಲ್ಲಿ ನೋಡಿ, ಕೆಳಗಡೆ ನೀರು ಹೋಗ್ತಾ ಇರೋದು ಕಾಣಿಸ್ಬೋದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನು ನೀವು ಒಂದು ಶಿಪ್ ಇಲ್ಲಿಂದ ಪಾಸ್ ಆಗೋದು ನೋಡಿದ್ರಿ, ಅದು ಅಲ್ಲಿ ಹೋಗಿ ಇವಾಗ ಹಾಲ್ಟ್ ಮಾಡಿದೆ. ಸೊ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಈ ಬ್ರಿಡ್ಜ್ನ ಓಪನ್ ಮಾಡ್ತಾರೆ, ಆ ಶಿಪ್ಪು ಮತ್ತೆ ಹೋಗುತ್ತೆ. ಸೊ ಇದು ಪರ್ಪಸ್ಫುಲಿ ವಿಸಿಟರ್ಸ್ಗೆ ಅಥವಾ ಟೂರಿಸ್ಟ್ಗೆ ತೋರಿಸೋದಕ್ಕೋಸ್ಕರ, ಈ ಬ್ರಿಡ್ಜ್ ಓಪನಿಂಗ್ನ ತೋರಿಸೋದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು. ಈ ಬ್ರಿಡ್ಜ್ ಓಪನಿಂಗ್, ಟವರ್ ಬ್ರಿಡ್ಜ್ ಓಪನ್ ಮಾಡೋದೇನಿದೆ, ಇದು ಕಂಪ್ಲೀಟ್ ಟು ಫ್ರೀ ಗುರು. ಯಾರು ಬೇಕಾದರೂ ಆರಾಮಾಗಿ ಬಂದು ನೋಡ್ಬೋದು. ಆ್ಯಂಡ್ ಇದನ್ನ ನೋಡೋದಕ್ಕೆ ಬೆಸ್ಟ್ ಜಾಗ ಯಾವುದಪ್ಪ ಅಂತಂದರೆ ಇದೆ, ಈ ಜಾಗದಲ್ಲೇ ಬಂದು ನಿಂತ್ಕೊಂಡು ನೋಡಿ, ಸಕ್ಕದಾಗಿ ಕಾಣ್ತು. ನಮಗೆ ಮಾತ್ರ ಬೆಸ್ಟ್ ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದು ಕಾಣಿಸುತ್ತೆ ಚೆನ್ನಾಗಿ ಓಪನ್ ಆಗೋದು, ಕ್ಲೋಸ್ ಆಗೋದು, ಬಟ್ ಹತ್ತಿರದಿಂದನೇ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇರೆ ಲೆವೆಲ್ಗೆ ಇತ್ತು. ನನಗಂತೂ ಸಖತ್ ಇಷ್ಟ ಆಯ್ತಪ್ಪ. ಸೊ ಮಿಸ್ ಮಾಡ್ದಲೇ ನೀವೇನಾದರೂ ಲಂಡನಿಗೆ ಬಂದಿದ್ದರೆ ಕರೆಕ್ಟಾಗೆ ಟವರ್ ಬ್ರಿಡ್ಜ್ ಓಪನಿಂಗ್ ಟೈಮ್ಸ್ನ ನೋಡಿಕೊಂಡು ಬಂದುಬಿಟ್ಟು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. 100% ನಿಮ್ಗೆ ಇಷ್ಟ ಆಗುತ್ತೆ. ಏನಪ್ಪ ಜಿ, ನಿನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ಇಷ್ಟ ಆಯಿತಾ ಇಬ್ರಿಗೂ? ಚೆನ್ನಾಗಿತ್ತು. ಲೈಫಲ್ಲಿ ಒಂದು ಅಮೇಝಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಓಪನ್ ಆಗ್ತಕ್ಕಂಥ ಸನ್ನಿವೇಶ, ಅದನ್ನು ನೋಡಿದ್ರೆ ಆ ಒಂದು ಕ್ಷಣ ಮಂತ್ರಮುಗ್ಧವಾಗಿ ನೋಡ್ತಕ್ಕಂಥದ್ದು ಹೇಳ್ಬೋದು. ಒಂದು ನಿಶ್ಶಬ್ದವಾಗಿ ಎಲ್ಲದನ್ನು ಅದನ್ನೇ ನೋಡ್ತಕ್ಕಂಥದ್ದು ಭಾಳ ಅಮೇಝಿಂಗ್ ಆಗಿದೆ. ನನಗೂ ಅಷ್ಟೇ. ನನಗೆ ಹಿಂಗಿರುವಂಥ ನ್ಯಾರೋ ಬ್ರಿಡ್ಜು ಇದು ಏನು ಇದು ಹಿಂಗೆ ಹೇಳ್ತಾರಲ್ಲ, ಓಪನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಂದರೆ ಅಷ್ಟು ನ್ಯಾರೋ ಇರೋದು ಓಪನ್ ಆಗಿದ್ದು ನೋಡಿ ನನಗೂ ಅಷ್ಟೇ ಸ್ಪೆಲ್ ಬೌಂಡ್ ಆದೆ ನಾನು. ಬಟ್ ಏನಪ್ಪ ಅಂತಂದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಮಾಡ್ಕೊಳ್ಳೇಬೇಕು. ಅಂದರೆ ಸಖತ್ ಚಳಿ ಆಗ್ತಾ ಇದೆ. ನಿನ್ನೆ ಇದ್ದಿದ್ದ ಕ್ಲೈಮೇಟ್ಗೂ ಇವತ್ತಿಗೂ ಮಾರ್ನಿಂಗ್ ಅಂದರೂ ತುಂಬ ಚಳಿ ಇದೆ. ದಯವಿಟ್ಟು ಸ್ವೆಟರ್ ಹಾಕೊಂಡು ಬರೋದಂತೂ ಮರಿಬಾರ್ದು. ಬಟ್ ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್, ಅಮೇಝಿಂಗ್.